ನೋಡಿ ಗೈಸ್, ಇದು ಕರಗಿ ಬಿಟ್ಕೊಂಡೇ ಬಿಟ್ಟಿದೆ ಐಸು. ಆದರೂ ನನಗೇನೋ ಕಮ್ಮಿ ಅನಿಸ್ತೈತೆ ಗೈಸ್. ನನ್ನ ಔಟ್ಫಿಟ್ಟಲ್ಲಿ ಏನೋ ಒಂದು ಕಮ್ಮಿ ಅನಿಸ್ತೈತೆ. ನೀವು ಏನಂತ ಬೇಜಾರಾಯಿತು ಎಲ್ಲ ತೋರ್ಸೋಣ ನಮ್ಮ ಫಾಲೋವರ್ಸ್ಗೆ ಅಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಇಟ್ಸ್ ಓಕೆ, ಡೈಲಿ ನೋಡೋ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ಲಾಗ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಹಾಗೆ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗೈಸ್. ಇವತ್ತಿಗೆ ಸ್ವಾತಂತ್ರ್ಯ ಸಿಕ್ಕಿ 80 ವರ್ಷ ಆಯಿತು. ಫುಲ್ಲಿ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಡೆಮೋಕ್ರಸಿ, ಕರಪ್ಷನ್ ಎಲ್ಲ ಇದ್ದಿದೆ. ಆದರೆ ಸಿಸ್ಟಮ್ನ ಹೇಟ್ ಮಾಡ್ಬೋದು, ನಮ್ಮ ದೇಶನ ಹೇಟ್ ಮಾಡೋಕ್ಕೆ ಯಾವತ್ತೂ ಆಗಲ್ಲ. ನಮ್ಮ ದೇಶ ಯಾವತ್ತೂ ಇಲ್ಲಿರುತ್ತೆ. ಫ್ಲ್ಯಾಶ್ ಬ್ಯಾಕ್. ಏನು ವಿಷಯ ಅಂದರೆ ನೋಡಿ, ನಮ್ಮ ಮನೆ ಫ್ರಿಜ್ಜಲ್ಲಿ ಹೆಂಗಂದರೆ ಇದೆಲ್ಲ ಫ್ರೀಜರು, ಅಲ್ಲಿ ಹಿಂದ್ಗಡೆ ನೀರು ಬರುತ್ತೆ, ಅಂದರೆ ಪೈಪಲ್ಲಿ ಯಾವಾಗಲೂ ಸ್ಟೋರ್ ಆಗುತ್ತಲ್ಲ ನಾರ್ಮಲ್ ಎಲ್ಲ ಫ್ರಿಜ್ಜಲ್ಲಿ. ಆ ಥರ ಇದರಲ್ಲಿ ಆಗಲ್ಲ. ಏನೋ ಸ್ವಲ್ಪ ಇಶ್ಯೂ ಆಗಿ ಕೆಟ್ಟೋಗಿದೆ, ಆಗಲ್ಲ. ಯಾವಾಗಲೂ ಇಲ್ಲಿ ಐಸು ಕಟ್ಕೊಳುತ್ತೆ. ಅದು ನಾವೇ ಫ್ರಿಜ್ ಆಫ್ ಮಾಡಿ ಕರಗೋವರೆಗೂ ಬಿಟ್ಟು ಆಮೇಲೆ ಮತ್ತೆ ಕ್ಲೀನ್ ಮಾಡ್ಕೊತೀವಿ. ಈ ಥರ ಫುಲ್ಲು ಆಗೈತೆ. ಇಲ್ಲಿ ಕೆಳಗಡೆನೂ ಅಷ್ಟೇ ನೋಡಿ, ಐಸ್ ಕಾಣಿಸ್ತಾ ಇರ್ಬೋದು ನಿಮಗೆ. ಅದೇ ಕರಗೋವರೆಗೂ ನಾವು ಆಫ್ ಮಾಡಿದ್ದೀವಿ. ಕರಗಿದ ತಕ್ಷಣ ಎತ್ಕೊತೀವಿ. ಇವಾಗ ಅದು ಕರಗಿದೆ ಅನ್ಸುತ್ತೆ ಮೋಸ್ಟ್ಲಿ. ಇದು ತೆಗ್ದು ನೋಡೋಣ, ಗೊತ್ತಾಗುತ್ತೆ. ನೋಡಿ ಗೈಸ್, ಇದು ಕರಗಿ ಬಿಟ್ಕೊಂಡೇ ಬಿಟ್ಟಿದೆ ಐಸು. ಗೈಸ್ ಐಸ್ ಹೆಂಗಿದೆ ಅಂತ. ಇಷ್ಟು ದೊಡ್ಡ ಐಸು. ಇವಾಗ ಬೇಕಿದ್ರೆ ನಾವು ಐಸ್ ಎಲ್ಲ ಕ್ಲಿಯರ್ ಆಯ್ತಲ್ಲ, ಫ್ರಿಜ್ನ ಆನ್ ಮಾಡ್ಕೊಬೋದು. ಅದಕ್ಕೆ ಇಷ್ಟೊತ್ತು ವೆಯ್ಟ್ ಮಾಡಿದ್ದು. ಅಮ್ಮ ಹೇಳೋಗಿದ್ರು. ಅಮ್ಮ ಆ್ಯಕ್ಚುಲಿ ಕೆಲ್ಸಕ್ಕೆ ಹೋಗಿದ್ದಾರೆ ಇವತ್ತು, ಇಂಡಿಪೆಂಡೆನ್ಸ್ ಡೇ ಆದ್ರೂ. ನಾನು ಮನೆಗೆ ಇದ್ದೆ, ನನಗೆ ಕಾಲೇಜ್ ರಜಾ. ನೋಡಿ ಈಗ ಐಸ್ ಇಷ್ಟು ತೆಗ್ದಿದ್ದೀನಿ. ತೆಗ್ದ್ಬಿಟ್ಟು ಇಲ್ಲಿ ಹಾಕ್ಬಿಡೋದು ಅಷ್ಟೇ. ಈ ಐಸಿಂದ ನಮಗೇನು ಯೂಸ್ ಇಲ್ಲ. ಕೈಯೆಲ್ಲ ಫ್ರೀಜ್ ಆಗ್ತಿದೆ ಗೈಸ್, ಐಸ್ ಮುಟ್ಟಿದ್ದಕ್ಕೆ. ಹಂಗೈತೆ ಐಸು. ಈಗ ಲೈಟ್ ಆಫ್ ಮಾಡಿ, ಫ್ರಿಜ್ ಆಫ್ ಆಗಿತ್ತಲ್ಲ, ಫ್ರಿಜ್ ಆನ್ ಮಾಡೋದು. ಈಗ ನಿಮ್ಗೆ ತೋರಿಸ್ತೀನಿ ಬನ್ನಿ. ಫ್ರಿಜ್ ಆನ್ ಆಗಿರೋದು ನೋಡಿ. ಈಗ ಫ್ರಿಜ್ ಆನ್ ಆಗಿದೆ. ಆ ಥರ ಅದು ಮಂತ್ಲಿ ಒಂದು ಸರಿ ಕ್ಲೀನ್ ಮಾಡಿಕೊಂಡ್ರೆ ಆಗುತ್ತೆ ಅಷ್ಟೇ. ಇವಾಗ ಇಂಡಿಪೆಂಡೆನ್ಸ್ ಡೇ ಅಲ್ವಾ ಇವತ್ತು. ಸ್ನಾನ ಮಾಡೋಕ್ಕೆ ಹೀಟರ್ ಹಾಕ್ಕೊಂಡಿದ್ದೀನಿ ನೋಡಿ. ಹೀಟ್ರ್ ಕಾಯ್ತಾ ಇದೆ. ಇವಾಗ ಹೋಗಿ ಸದ್ಯಕ್ಕೆ ಸ್ನಾನ ಮಾಡಿಕೊಂಡು ಬರ್ತೀನಿ ಗೈಸ್. A few moments later. ಫೈನಲಿ ಸ್ನಾನ ಎಲ್ಲ ಮಾಡ್ಕೊಂಬಂದೆ ನೋಡಿ. ಈ ಥರ ರೆಡಿ ಆಗಿದ್ದೀನಿ. ವೈಟ್ ಶರ್ಟ್ ಹಾಕ್ಕೊಂಡು, ಇವತ್ತು ಇಂಡಿಪೆಂಡೆನ್ಸ್ ಡೇ ಬೇರೆ ಅಲ್ವಾ, ಅದಕ್ಕೆ ವೈಟ್ ಶರ್ಟ್ ಎಲ್ಲ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಆದರೂ ನನಗೇನೋ ಕಮ್ಮಿ ಅನಿಸ್ತೈತೆ ಗೈಸ್. ನನ್ನ ಔಟ್ಫಿಟ್ಟಲ್ಲಿ ಏನೋ ಒಂದು ಕಮ್ಮಿ ಅನಿಸ್ತೈತೆ. ನೀವು ಏನಂತ ಗೆಸ್ ಮಾಡ್ತಾರೆ ಅಷ್ಟರಲ್ಲಿ ಒಂದೇ ಒಂದು ನಿಮಿಷ ಎಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಹಾಗೆ ಬಂದುಬಿಡ್ತೀನಿ ಗೈಸ್. ಬಂದೆ ನೋಡಿ, ಏನು ಕಮ್ಮಿ ಆಗಿದೆ ಅಂತ. ಇದೇ ಕಮ್ಮಿ ಆಗಿದ್ದು ಇವತ್ತು. ನಮ್ಮ ಇಂಡಿಯಾ, ನಮ್ಮ ಹೆಮ್ಮೆ, ನಮ್ಮ ಇಂಡಿಯನ್ ಫ್ಲಾಗ್ ನೋಡಿ. ನಮ್ಮ ಇಂಡಿಯಾ ಇದೇ ಕಮ್ಮಿ ಆಗಿದ್ದು. ಅದಕ್ಕೆ ಇವಾಗ ಫುಲ್ಫಿಲ್ ಮಾಡಿಕೊಂಡೆ. ಇನ್ನು ಏನು ಕಮ್ಮಿ ಇಲ್ಲ, ನಾನು ಕಂಪ್ಲೀಟ್ ಆಗೈತಿ. ಈಗ ನಮ್ಮ ಗಾಡಿಗೂ ಅಷ್ಟೇ ನೋಡಿ, ನಮ್ಮ ಗಾಡಿಗೂ ಇಂಡಿಯನ್ ಫ್ಲಾಗ್ ಹಾಕ್ಸಿದ್ದೀನಿ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗೈಸ್. ನೋಡಿ, ನಮ್ಮ ಗಾಡಿಗೂ ಇಂಡಿಪೆಂಡೆನ್ಸ್ ಡೇ ಫ್ಲಾಗ್ ಹಾಕಿದ್ದಾಯಿತು. ನಾನು ರೆಡಿ ಆಗಿದ್ದಾಯಿತು. ಇವಾಗ ಬೆಂಗಳೂರಲ್ಲಿ ಎಲ್ಲಾದರೂ ಹೋಗಬೇಕು, ಸೆಲೆಬ್ರೇಷನ್ ಇರೋ ಹತ್ರ ಹೋಗಿ ನಿಮಗೂ ತೋರಿಸ್ಬೇಕು ನಮ್ಮ ಬೆಂಗಳೂರಲ್ಲಿ ಹೆಂಗೆ ನಡೀತಾ ಇದೆ ಇಂಡಿಪೆಂಡೆನ್ಸ್ ಡೇ ಅಂತ. ಬನ್ನಿ. ಇವಾಗ ಸ್ವಲ್ಪ ಆದಮೇಲೆ ಸ್ವಲ್ಪ ಕೆಲಸ ಐತೆ, ಅದು ಮುಗಿಸ್ಕೊಂಡು ನಮ್ಮ ನಡೆ ಬೆಂಗಳೂರು ಸುತ್ತ ಕಡೆ. ರುಕೋ ಜರಾ ಸಬರ್ ಕರೋ. ಹೋಗೋಕ್ಕಿಂತ ಮುಂಚೆ ಈಗ ನಾವು ಪಾರಿವಾಳನ ಆರ್ಸಕ್ಕೆ ಬಂದಿದ್ದೀವಿ. ಎಲ್ಲ ಇಂಡಿಪೆಂಡೆನ್ಸ್ ಡೇಗೆ ಆರಿಸ್ತಲ್ಲ, ಬೆಳಗ್ಗೆ ಆರಿಸ್ತಲ್ಲ, ನಾವು ಈವ್ನಿಂಗ್ ಬಂದಿದ್ದೀವಿ ಆರ್ಸೋಕ್ಕೆ. ನೋಡಿ, ಇವರೆಲ್ಲ ನಮ್ಮ ಗ್ಯಾಂಗ್ ಹುಡುಗರು ನೋಡಿ, ಎಲ್ಲ ಇಂಡಿಪೆಂಡೆನ್ಸ್ ಡೇ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ನೋಡಿ. ಮಿಥುನ್ ಏನು ಹೇಳಕ್ಕೆ ಇಷ್ಟಪಡ್ತೀಯ? ಮಿಥುನ್ ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀಯಾ? ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಮಾಡ್ಲಕ್ಕೆ ಇವತ್ತಿದ್ರು ನೋಡಿ. ನಮ್ಮ तू क्या बोलता ಅಪ್ಪಾಜಿ? ನಾನು ಅಂತೀನಿ ಇವತ್ತು ಇಂಡಿಪೆಂಡೆನ್ಸ್ ಡೇ ಐತೆ. ಇವಾಗ ನಾವು ಪಾರಿವಾಳ ಆಡ್ತೀವಿ ನೋಡಿ. ನಾವೆಲ್ಲ ಇವನು ದೇವ ಅಂತ, ಇವನು ಏನು ಹೇಳ್ತಾನಂತೆ, ಏನು ಹೇಳ, ಇವ್ನು ನಾಚಿಕೆ ಪಡ್ತಾನೆ ಅಷ್ಟೇ ಗೈಸ್. ಇವಾಗ ನಾವು ಪಾರಿವಾಳ ಆರ್ಸಕ್ಕೆ ಬಂದಿದ್ವಿ. ಈಗ ಆರಿಸ್ತೀವಿ, ನೀವೆಲ್ಲ ನೋಡಿ. A few moments later. ಎಸ್, ಫೈನಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಹಂಗೆ ಪಾರಿವಾಳನೂ ಆರಿಸಿ, ಯಾಕಂದ್ರೆ ಎಲ್ಲರಿಗೂ ಫ್ರೀಡಮ್ ಬೇಕು. ಪಾರಿವಾಳನೂ ಹಂಗೆ ಬಿಟ್ಟು ನಮ್ಮ ನಡೆ ವಿಧಾನಸೌಧ ಕಡೆ. ನೋಡಿ, ಇಂಡಿಯನ್ ಫ್ಲಾಗ್ ನಮ್ಮ ಗಾಡಿ ಮೇಲೆ ಆರ್ತಾ ಇದೆ. ಹಿಂಗೆ ಸ್ಟಾರ್ಟ್ ಆಗಿದೆ ನಮ್ಮ ರೈಡು. ಇವಾಗ ನಮ್ಮ ನಡೆ ವಿಧಾನಸೌಧ ಕಡೆ. ಅಲ್ಲಿ ಫುಲ್ ಎಲ್ಲ ಪ್ರೋಗ್ರಾಮ್ ಎಲ್ಲ ಮಾಡ್ತಾ ಇರ್ತಾರೆ. ನಿಮಗೆ ತೋರಿಸ್ತೀನಿ. ಫುಲ್ಲು ನಮ್ಮ ಇಂಡಿಯನ್ ಫ್ಲಾಗ್ಸ್, ಲೈಟ್ಸ್ ಎಲ್ಲ ಇರುತ್ತೆ. ಇಂಡಿಪೆಂಡೆನ್ಸ್ ಡೇನ ಹೇಗೆ ಸೆಲೆಬ್ರೇಟ್ ಮಾಡ್ತಾರಂತ ಬೆಂಗಳೂರಲ್ಲಿ ನಿಮಗೂ ತೋರಿಸ್ತೀನಿ, ನಾನು ನೋಡ್ತೀನಿ.
ಬನ್ನಿ ಲೆಟ್ಸ್ ಗೋ, ಹೋಗೋಣ ಒಟ್ಟಿಗೆ. ಗೈಸ್ ನೋಡಿ ಫೈನಲಿ ಗಾಡಿ ಎಲ್ಲ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀನಿ. ಇದು ವಿಧಾನಸೌಧ ಹಿಂದ್ಗಡೆ ವ್ಯೂ ನೋಡಿದ್ರಲ್ಲ, ಲೈಟಿಂಗ್ಸ್ ಎಲ್ಲ ಯಾವ ಥರ ಹಾಕಿದ್ದಾರೆ ಅಂತ. ಸೂಪರಾಗಿ ಐತೆ ವ್ಯೂ ಮಾತ್ರ. ಗೈಸ್ ಅಲ್ಲಿ ನೋಡ್ಕೊಂಡು ಇಲ್ಲಿ ಬಂದರೆ ಫುಲ್ಲು ನಮಗೆ ಶಾಕಿಂಗ್ ಅಂದ್ಕೊಳ್ಳಿ. ನೋಡಿದ್ರೆ ಇಲ್ಲಿ ನಮಗೆ ಎಂಟ್ರಿನೇ ಕೊಡಲ್ಲಂತೆ, ಬಿಕಾಸ್ ಪಾಸ್ ಇರೋಗೆ ಮಾತ್ರ ಅಂತ ಸ್ಟ್ರಿಕ್ಟಾಗಿ ರೂಲ್ಸ್ ಮಾಡಿಬಿಟ್ಟಿದ್ದಾರೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಇಲ್ಲಿ ನೋಡಿ KR ಸರ್ಕಲ್ ಹತ್ರ ಎಷ್ಟು ಜನ ವೆಯ್ಟ್ ಮಾಡ್ತಾಯಿದ್ದಾರೆ. ಪಾಪ ಇವರೆಲ್ಲ ನೋಡ್ಬೇಕು ಅಂದ್ಕೊಂಡಿರೋರು. ಇವಾಗ ಫೋನ್ ಇಲ್ದವ್ರು ಹೆಂಗೆ ಗೈಸ್ ಮಾಡ್ತಾರೆ ಪಾಸ್ ಎಲ್ಲ. ನೋಡಿ ಈ ಥರ ಮಾಡಿಬಿಟ್ಟಿದ್ದಾರೆ ನಮ್ಮ ಸರ್ಕಾರದವರು. ಇವಾಗ ನಾವು ನೋಡೋಕ್ಕಾಗಲ್ಲ, ಎಷ್ಟೊತ್ತು ವೆಯ್ಟ್ ಮಾಡಿದೆ, ಬಿಡ್ತಾ ಇಲ್ಲ. ಏನೇ ರಿಕ್ವೆಸ್ಟ್ ಮಾಡಿದ್ರು ಬಿಡ್ತಾ ಇಲ್ಲ. ಅದಕ್ಕೆ ಹೊರಗಡೆಯಿಂದನೇ ನೋಡೋಣ ಅಂತ ನೋಡ್ತೀವಿ. ಏನು ಕಾಣಿಸಲ್ಲ ಗೈಸ್ ಇಲ್ಲಿಂದ ಬರೀ. ಗೈಸ್ ವಿಧಾನಸೌಧ ಅಂತೂ ನೋಡೋಕ್ಕಾಗಲಿಲ್ಲ ಬಂದಿದ್ದ ಖುಷಿಗೆ. ಇವಾಗ ಸದ್ಯಕ್ಕೆ ಏನು ಮಾಡೋಕ್ಕಾಗಲ್ಲ, ಇರೋದ್ರಲ್ಲೇ ಖುಷಿ ಪಡಬೇಕಷ್ಟೇ. ನೋಡಿ ಹೊರಗಡೆಯಿಂದನೇ ಪಟಾಕಿ ಶೋ, ಫೈರ್ ವರ್ಕ್ ನೋಡ್ಕೊಂಬಿಡಿ ಎಲ್ಲರೂ. ನಿಮಗೂ ತೋರಿಸ್ತಾ ಇದ್ದೀನಿ, ಬೇರೆ ಏನೂ ತೋರ್ಸೋಕ್ಕಾಗಿಲ್ಲ ಸದ್ಯಕ್ಕೆ. ಇದೇ ನೋಡ್ಕೊಳ್ಳಿ. ನೆಕ್ಸ್ಟ್ ಏನು ಬೆಂಗಳೂರು ಜಾತ್ರೆ ಮಾಡ್ತಾರಂತೆ, ಆವಾಗ ಮಾತ್ರ ಪಕ್ಕ ತಗೊಂಡೇ ತೊಗೊತೀನಿ ಗೈಸ್. ಟಿಕೆಟ್ ಆಗಲಿ ಪಾಸ್ ಆಗಲಿ ಏನಾಗಲಿ ತಗೊಂಡು ತೊಗೊತೀನಿ ನಿಮ್ಗೆ ಎಕ್ಸ್ಪ್ಲೋರ್ ಮಾಡೇ ಮಾಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋ 1 hour later. ಗೈಸ್ ಅಲ್ಲಿ ಏನು ನೋಡಿದ್ರಲ್ಲ ಅಷ್ಟೇ ತೋರ್ಸೋಕ್ಕಾಗಿದ್ದು, ಬಿಕಾಸ್ ತುಂಬ ಟ್ರೈ ಮಾಡಿದೆ. ಇವಾಗ ಟೈಮ್ ಆಲ್ರೆಡಿ 11:30ವರೆಗೂ ಟ್ರೈ ಮಾಡಿದೆ ನಿಮ್ಗೆ ಏನಾದ್ರು ತೋರಿಸ್ಲೇಬೇಕು ವಿಧಾನಸೌಧನ ಅಂತ. ಆದರೆ ಆಗಲಿಲ್ಲ, ಬಿಕಾಸ್ ಅದು ಪಾಸ್ ಇತ್ತಲ್ಲ ಸಿಸ್ಟಮು, ಅದಕ್ಕೋಸ್ಕರ ನಮ್ಗೆ ಎಲ್ಲ ಸಿಗಲಿಲ್ಲ. ಬಿಕಾಸ್ ನನ್ನ ಹತ್ರ ಪಾಸ್ ಇರಲಿಲ್ಲ, ಅದು ನನಗೆ ಗೊತ್ತಿರಲಿಲ್ಲ ಫಸ್ಟಿಗೆ. ಅದು ಪಾಸ್ ಡೇಟ್ ಮುಗಿದ್ಮೇಲೆ ಅದು ನಮ್ಗೆ ರೀಲ್ಸ್ ಬಂದಿದೆ ಫೀಡಲ್ಲಿ, ಅದಕ್ಕೆ ಗೊತ್ತಾಗಲಿಲ್ಲ. ಹೋಗ್ಲಿ ಬಿಡ್ರಿ ಅಷ್ಟೇ. ಇವತ್ತು ಸ್ವಲ್ಪ ಬೇಜಾರಾಯಿತು, ಎಲ್ಲ ತೋರಿಸೋಣ ನಮ್ಮ ಫಾಲೋವರ್ಸ್ಗೆ ಅಂತ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಇಟ್ಸ್ ಓಕೆ, ಡೈಲಿ ನೋಡೋ ವಿಧಾನಸೌಧನಲ್ವಾಗ ಗೈಸ್, ಯಾಕೆ ತಲೆ ಕೆಡಿಸ್ಕೊಂತೀರಾ? ಖುಷಿಯಾಗಿ ಇಂಡಿಪೆಂಡೆನ್ಸ್ ಡೇ ಆಚರಿಸೋಣ ಅಷ್ಟೇ. ಇವಾಗ ವೆಯ್ಟ್ ಮಾಡಿದೆ, ಆಗಲಿಲ್ಲ. ಇವಾಗ ನನ್ನ ನಡೆ ಮನೆ ಕಡೆ. ಇವತ್ತು ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಮತ್ತೆ ನಾಳೆ ಇನ್ನೊಂದು ಲಾಗ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.